ಕೊಡ್ತಾರ ಬಿಡು ಅಲ್ಲಿ ಬೇಕಾ ನಿಂಗೆ ಅವ ನಮ್ಮ ಹುಡುಗರ್ದಾಗ ನಡಿ. ಮಾಡೋದು ಮೂಲಕ ಕನ್ನಡದ ಏಳಿಗೆಗಾಗಿ ಪಕ್ಷಕ್ಕೆ ಓಟ್ ಹಾಕಿ, ಸಿಂಬಲ್ಗೆ ಓಟ್ ಹಾಕಿ, ಓಟ್ ಹಾಕೋ ಕೆಲಸ ಮತ್ತೆ ಬಂದೈತ್ರಣ್ಣ. ಆದಂತ ತಪ್ಪನ್ನ ಮರೆಯದಿರಣ್ಣ. ಪ್ರಗತಿಗೆ ಓಟನ್ನ ಹಾಕಿರಣ್ಣ. ಸಿಂಪಲ್ ಆಗಿ ಹೇಳೋಣ. ಓಹೋ ರಾಜಕೀಯ ರಾಂಧ್ರ ರಾವಣ ಜಾಂಧ್ರ ಜರಾಸಂಧ ಕೀಂದ್ರ ಕೀಚಕ ಯಾಂಧ್ರ ಯಮರಾಜ ಅತ್ಯಾಚಾರ ತುಂಬಿರ್ತಕ್ಕಂಥ ರಾಜಕಾರಣಿಗಳನ್ನು ಹೊರದೋಡಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಬಂದವ್ ನೋಡೇ ಮೋಟಕ್ಕ ನಿಮ್ ಓಟು ನಿಮ್ ಮೂತು ಬಗ್ಗೆ ಅವ್ರಿಗೆ ಸ್ವತಃ ತೋರ್ಸಕ್ಕು. ಓಟು ಕೇಳಕ್ ಬಂದವ್ ನೋಡೇ ಮೋಟಕ್ಕ ಏನೋ 2 ದಿನ ಎಲೆಕ್ಷನ್ ರಜೆ ಕೊಟ್ಟಾರೆ ಅಂತ ಬಂದಿದ್ದೀನಿ. ಓಟ್ ಯಾಕೆ ಹಾಕ್ಬಿಟ್ಟಪ್ಪ ಅವ್ರಿಗೆ? 2 ದಿನ ಎಲೆಕ್ಷನ್ ಅಲ್ಲಿ ನನ್ ಬಂದು ಬಡ್ಡಿ ಮಕ್ಕಳು ಎಂಡ ಎಣ ಕೊಟ್ಟು ಹೋಗಿ ರೆಸಾರ್ಟ್ ನಲ್ಲಿ ಪಾರ್ಟಿ ಮಾಡಿ ಬಂದೆ ಅಷ್ಟೇ. ಅಲ್ಲ ಕಣ್ರೆ ಭ್ರಷ್ಟ ರಾಜಕಾರಣಿಗಳು ಸಿನಿಮಾ ನಟರಿಗೆ ಜೈಲಕ್ ಜಾಗಿಲ್ಲ. ಇನ್ನು ನಮ್ಗಿನ್ ನಿಲ್ಸತ್ತ ಜಾಗ ಸುಮ್ಮನೆ ಮಾಡೋಳೆ ಉಣ್ಣಪ್ಪ. ಅಲ್ಲಿ ಕಾಲೇಜಲ್ಲಿ ಓಟು ಅಂತಾರೆ ಹುಡುಗರೆಲ್ಲ ಬಂದು ನೀವು ಓಟ್ ಹಾಕಲೇನಪ್ಪ. ನನ್ಗೆ ಯಾರು ಒಳ್ಳೆ ಸೀರೆ ನೌಕೆ ಕೊಡ್ತಾರೋ ಈ ಎಲೆಕ್ಷನ್ ನಿಂತವ್ರಿಗೆ ಸರ್ಕಾರ ಕಡೆಯಿಂದ ದುಡ್ಡು ಕೊಡ್ತಾರೆ. ಅವರು ಓಟ್ ಹಾಕಿ ಅಂತ ಜನಗಳಿಗೆಲ್ಲ ದುಡ್ಡು ಕೊಡ್ತಾರೆ ಅಷ್ಟೇ. ನನಗಂತೂ ಯಾರು ಹಣ ಎಂಟೆ ಜಾಸ್ತಿ ಕೊಡ್ತಾರೆ ಅವ್ರಿಗೆ ಓಟ್ ಹಾಕೋದು. ನಾವು ಸ್ವಲ್ಪ ಮಾಹಿತಿ ಕೊಡಕ್ ಬಂದಿದ್ದೀವಿ. ಲೂಟಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಕೇಳೋದು ನಾವೇ ಅಲ್ವಾ? ಏನ್ ಮಾಡ್ತಾ ಇದ್ದೀವಿ ನಾವು ಅಂದ್ರೆ ನಿಮ್ಮೂರಲ್ಲಿ ಒಳ್ಳೆ ರೋಡ್ ಇದೆಯಾ, ಸ್ಕೂಲ್ ಕಾಲೇಜ್ ಇದೆಯಾ, ಮಳೆಗಾಲದಲ್ಲಿ ಅಯ್ಯೋ ಹೇಳಿದ್ದೀನಿ ಸರ್ ನಿಮಗೆ. ನಮಗೆಲ್ಲ ರೇಷನ್ ಹಾಕಿ ಇದು ಎಲ್ಲ ಕೊಡ್ತಾರಲ್ಲ, ಹೌದು ನಮ್ಮೂರಾಗೆ ಸ್ಕೂಲು ರಸ್ತೆ ಎಲ್ಲ ಐತೆ. ಕಾಯಿಲೆ ಕಸ ಗೌರ್ಮೆಂಟ್ ಆಸ್ಪತ್ರೆ ಐತಲ್ಲ ಸ್ವಾಮಿ. ಅಲ್ಲ ಸರ್ ಇನ್ನು ಬಸ್ಸಲ್ಲಿ ಎಲ್ಲಿಂದ ಬಿಡ್ತಾರೆ? ಸ್ಕೂಲ್ ಏನಿದೆ? ಸ್ಕೂಲ್ ಎಲ್ಲ ಎಲ್ಲಿದೆ? ಸ್ಕೂಲಿಗೆ ನಾವು ಲೆಕ್ಚರ್ ಸರಿ ಪಾಠ ಮಾಡ್ತಾ ಇದ್ದಾರೆ. ನೋಡಿ ಮೈಕೋರ್ಗೆ ಆಗ್ತಿಲ್ಲ, ಕರೆಂಟ್ ನಿಮಗೆ ರೇಷನ್ ಕೊಡ್ತಾ ಇದ್ದಾರೆ. ದುಡ್ಡು ಕೊಡ್ತಿಲ್ವಾ? 66 ವರ್ಷ ಇಷ್ಟೊತ್ತಿಗೆ ಎಲ್ಲರಿಗೂ ನಾವೆಲ್ಲ
ಯೋಚನೆ ಮಾಡಿ. ನಿಮಗೆ ಪೆನ್ಷನ್ ಹಣ ಬರ್ತಾ ಇತ್ತು, ಎಲ್ಲೋಯ್ತು ಅದೆಲ್ಲ? ಸೆಲೆಕ್ಟ್ ಮಾಡಿ ಅವನು ಲೋಕಾಯುಕ್ತರು ಪಾಸ್ ಆಗಿ ಲೋಕಾಯುಕ್ತರು ಬರ್ತಾರೆ, ಅವ್ರು ಇದ್ರ ಬಗ್ಗೆ ಎಲ್ಲ ಸೆಲೆಕ್ಟ್ ಮಾಡ್ತಾರೆ. ಏನ್ ಮಾಡ್ಬೇಕು? ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕ್ಬೇಕು. ನಾವೆಲ್ಲ ಎದ್ಕೊಳ್ಬೇಕು, ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕ್ಬೇಕು. ನಾವೆಲ್ಲ ಲಕ್ಷವಿತ್ತು ಮತ ದೇಶವನ್ನು ಉಳಿತ ಬಂದಿರೋ ಉತ್ತಂತ ಮಾತಾಡಿ ದೇಶನೇ ಜೂಜಾಡಿ ಕತ್ತು ಕುಯ್ದು ನಿಮ್ಮ ಊತಾಕ್ತಾರೋ. ಹುದ್ದೆಯ ಹಣ ಒತ್ತು ದೇಶ ವಿದೇಶಕ್ಕೆ ಒತ್ತೊಯ್ತಾರೋ.